ಮವ ಯಾಕೋ ಮನ್ಸು ತಡ್ತಾ ಇಲ್ಲ ಮವ. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಮವ. ಇರಮ್ಮ ಇನ್ನಾರು ಅಷ್ಟೊತ್ತು ನೋಡೋಣ, ಆತ್ರ ಪಡಬೇಡ. ಲೇ ಲಮ್ಮ ಲಮ್ಮ ಲೇ ಸರಸ್ವತಿ, ಅಯ್ಯೋ ಬಾಮ್ಮ ಬಾ. ಎಲ್ಲ ಚಿಕ್ಕೋನ ಬರ್ತಾ ಇದ್ದೀವಿ. ಇಡು ಬಿಡು, ನಿನ್ನ ಕತೆ ಇಡು. ಪೂಜೆ ನೀನು ಮಾರೋದು ಅಂತಿಂದ ಅಲ್ಲ, ಇಡು. ಯಾರಮ್ಮ ಕರ್ಕೊಂಬಂದಿದ್ದು ಸರಸ್ವತಮ್ಮ? ನುದ್ದುಣ್ಣಪ್ಪ, ನುದ್ದುಣ್ಣ. ನಾವು ಎಮ್ಮೆ ಉಳ್ಕೊಂಡು ಹೋಯ್ದ್ರಲ್ಲ, ಅವಾಗ ನಮ್ಮನ್ನ ಕಲ್ದರು ಹಿಡ್ಕೊಂಬಿಟ್ಟಿದ್ರು. ಬೇಕಾದ್ರೆ ತಿಕ್ಕಣ್ಣ ಅಂತೇಳ. ಊನಪ್ಪ, ನಮ್ಮನ್ನ ಕಲ್ದು ಹಿಡ್ಕೊಂಬಿಟ್ಟಿದ್ರು. ಆಮೇಲೆ ಇಷ್ಟೊಂದು ಕತ್ತಿ ತೆಗ್ದ್ಬಿಟ್ಟು ಸರಸ್ವತಿ ಚುಚ್ಚಿತಾರೆ ಹಂಗೆ. ಅಯ್ಯೋ ನಂಗೆ ದಿಗ್ಲೆತ್ಕೊಂಬಿಟ್ಟಿತ್ತು. ಏನಪ್ಪ ಮಾಡೋದು, ಅಂಬುಜಿ ಅಂತ ಕೆಲಸ ಮಾಡಿಬಿಟ್ಲು ಅಂತ. ಆಮೇಕ ಹೇಳ, ನಾನು ನೋಪಾಕಿದ್ದೀನಿ. ನಮ್ಮಪ್ಪನ ತಂದ್ಬಿಡು, ನೀನು ಹಿಡ್ಕೊಂಡೋಗಿ ನಮ್ಮಡು ನಚ್ಚಗತ್ತೆ ಹತ್ರ ಕತ್ತಾತಿಡು, ಆಮೇಲೆ ಎಲ್ಲರ ಕೈಲಿ ಹೊಡ್ತಿಡು ಅಂತ. ಅಷ್ಟೊತ್ಕೊಂಡು ನುದ್ದುಡನ್ ಬಂದ ಎಲ್ಲಾಡ್ಕೊ ಹೊಡವಿತ್ನು, ಅವಳು ಓಡಾವಿತ್ತಿಡು. ಆಮೇಲೆ ನಾವು ಮನೆಗೆ ಬಂದಿದೆ. ಇದೆಲ್ಲ ಇದ್ದು ಈ ಅಂಬೂಜಿಯಿಂದಣೆ ಅಪ್ಪ, ಈ ಅಂಬೂಜಿಯಿಂದಣೆ. ಓರ ಎಮ್ಮೆ ಉಕ್ಕೊಂಬೋಗ್ರಿ ನೀವು. ಎಮ್ಮೆ ಉಕ್ಕೊಂಬೇಡ ಇದ್ರೆ ಮನೆಗೆ ಬಡಿ, ಇಲ್ಲ ಅಂತಂದ್ರೆ ಬೊಬ್ಬರಿ ಅಂತ ಹೇಳೋಳಪ್ಪ ಈ ಅಂಬೂಜಿ. ದುರಂಕರ್ ಬಡ್ಡಿ ನಮ್ಮ ಅವಳು, ದುರಂಕರ್ ಬಡ್ಡಿ. ಅವಳು ಕೇಳೋರಿಲ್ಲ ಎದ್ರ ಒಂದು ಕುಂತ್ರ ಒಂದು ಬಾರಿಸ್ತಾ ಇರ್ಬೇಕು ಇವಳ್ಕ. ಅಲ್ಲ, ಎಮ್ಮೆ ಸಿಕ್ಕಿದ್ಮೇಲೆ ನೀವು ಇಬ್ರು ಮನೆಗೆ ಬರ್ಬೇಕು ತಾನೆ. ಅಷ್ಟು ಮುಂದಕ್ಕೆ ಏನಕ್ಕೆ ಹೋಗ್ಕೋದ್ರಿ ನೀವು? ಹಾಂ, ನೀನು ತಾನೇ ಹೇಳಿದ್ ನಮ್ಗ ಎಮ್ಮೆ ಹಿಡ್ಕೊಂಬರಂಗಿದ್ರೆ ಮನೆಗೆ ಬರ್ರಿ ಅಂತ, ಇಲ್ಲ ಅಂದ್ರೆ ಬರಬೇಡ್ರಿ ಅಂತ ಹೇಳಿದ್ವ. ಅಲ್ಲೇನ ಸರಸ್ವತಿ? ನೀನು ಹೇಳಿರೋದಲ್ಲ ನಮ್ಕ. ನೀನು ಬೆಳೆ ಆದೋಳ ನೀನು ಅಂಬುಜಿ, ಏನು ತಮ್ಮೆ ಆದೋಳಲ್ಲ ನೀನು. ಇವಾಗ ನುದ್ದನ್ ಬಡಿಲ್ಲ ಅಂತಂದಿದ್ರೆ ಅವಳು ಎಳ್ಕೋ ದೂಡ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾ ಇದ್ರಂತೆ ನಮ್ಮನ್ನ. ಕೈ ಕಾಲೆಲ್ಲ ಕತ್ತಾಬಿತ್ತು, ಬಿತ್ತೆ ಬಿಡಕ್ಕೆಲ್ಲ ಬಿತ್ತಾ ಇದ್ರಂತೆ. ಅವಾಗ ಏನು ಮಾಡೋದು ನಾನು? ಅಜು ಹಂಗೆಲ್ಲ ಅಂದ್ರೀನಿ. ಅಯ್ಯೋ, ಯಾವ್ರ ಕಳ್ರಿ ಅವರು? ಯಾವ್ರ ಕಲ್ರಿ ಗೊತ್ತಿಲ್ಲ. ಅವರು ಪ್ಯಾಂಟು ತೊಲ್ತು ಎಲ್ಲ ಹಾಕೊಂಬಂದಿರು. ನುದ್ದಣ್ಣ ಬಂದ್ಬಿಡು ಬಿಡಿ, ನಾವು ಒತ್ತೋಣ ಅವ್ರ ಜೊತೆಗೆ ಇನ್ನೂ ಇಬ್ಬರನ್ನ ಕರ್ಕೊಂಡ್ ಬಂದ್ಬಿಡ್ತಾರ ಅಂತ ಹೇಳೋಣ. ಬಿಡಿ ನಾ ಬಂದಿತ್ರಿ. ರುದ್ರನೇ ತಂದಮ್ಮ ಓಣು ಮಣಕ ಇಲ್ಲಿಗೆ ಬಂದ್ರೆ ಅಂಬುಜಿ ಒತ್ತ ಅಂತ ಹೇಳ್ತಾಳಲ್ಲ, ಅದಕ್ಕೆ ಒತ್ತ ಪಾಪ ಮಣಕ. ನುದ್ದಣ್ಣ ಒಳ್ಳೆವಣಪ್ಪ. ಅವನು ನುದ್ದಣ್ಣ ಗೌಡ್ಚಿಚ್ಚಿನೂ ಅಷ್ಟೇ ಒಳ್ಳೆವಳು. ನಂಗೆ ಒಬ್ಬತ್ತು ಎಲ್ಲ ಮಾಕೋತೀನಿ ಅಂತ ಹೇಳವಳೆ. ಈ ಅಂಬುಜಿ ಮಾರೋ ಕತೆ ಎಲ್ಲ ಅಂತಿಂತದ್ದಲ್ಲ. ಅಂಕಿತ ಎತ್ತು ಹೋಗ್ಬಿಟ್ಟು ನೀವು ಇಬ್ಬರೇನೇ ಸರಿಯಿಲ್ಲ ಕಾಲ ಆಗಿದ್ದಾಯ್ತು. ನಡೀರಿ ಮಲ್ಕ ನಡೀರಿ. ಮೇಡಮ್ಮ ಸರಸ್ವತಮ್ಮ, ಏಯ್ ಕರ್ಕೊಂಡು ನಡಿಯ ಮಗುನ ಮಲ್ಸೋಗೆ. ನಡಪ್ಪ ಚಿಕ್ಕನ ಮಲ್ಕ ನಡೀರಿ. ಬಾರ ಸರಸ್ವತಿ. ಸಾವಿತ್ರಿ, ನಿಂಗೆ ದಿಗ್ಲಾಗ ಹೋಗ್ಬಿಟ್ಟಿತ್ತೇನ ನಾವು ಬರಲ್ಲ ಅಂತ? ಮಗ ನಂಗೆ ಜಾಸ್ತಿ ದಿಗ್ಲಾಗ ಹೋಗಿತ್ತು. ಎಲ್ಲೋ ಏನೋ ಅವುಗಳು ಬೇರೆ ಜಾಸ್ತಿ ಅಂತ ನಂಗೆ ದಿಗ್ಲಾಗ ಹೋಗಿತ್ತು. ಅಯ್ಯ, ನಂಗೇನು ಆಗಲ್ಲ, ನೀನು ನಡಿ. ಅದೇ ಮೊನ್ನೆ ನೀನು ಅದೇನೋ ಕೊಡ್ತಾ ಇದ್ದಲ್ಲ, ಅದು ಕೊಡು. ನಡಿ ಸಾವಿತ್ರಿ. ನಡಿ ಮಲ್ಕೊಂಡು ನಡಿ. ಅಯ್ಯೋ ಮಗ, ನಿಧಾನ ಕೇಳು. ಅತ್ತೆ ನಾನು ಕೇಳಿಸ್ಕೊಂಬಿಟ್ರೆ ಅಷ್ಟೇನ. ಹೌದಾ? ಅಂಬುಜಿಕ್ಕ ತಿಳಿದ ನೀನು ನಂಗೆ ಕೊಡ್ತಾ ಇರೋದು ಮುದ್ದು? ತಿಳಿದ್ ಮಗ. ಬಾ ಹೋಗನ್ ಬಾ. ಆ ಮುದ್ದು ಯಾರು ಕೊಟ್ಟಿದ್ದು ನಿಂಕ? ಚಿಕ್ಕತ್ತೆ ಕೊಟ್ಟಿತ್ತು. ಗೌರ್ಚಿಚ್ಚಿ ಕೊಟ್ಟಿದ್ದಾ? ಸರಿ ನಡೆ ಹೋಗೋಣ. ಅಯ್ಯೋ, ಇನ್ನೇನು ರುದ್ರ ಇಷ್ಟೊತ್ತಾಗಿ ಬರಲೇ? ಅಮ್ಮ ಬಾಪ ಬಾ. ಯಾಕೆ ಇಷ್ಟೊತ್ತಾಗೋಯ್ತು? ಅಯ್ಯೋ, ಅಲ್ಲೆಲ್ಲ ಕೊನೆಯವ್ರಿಗೆ ಕೊಟ್ಟೋಗಿದ್ರಮ್ಮ ಸರಸ್ವತಕ್ಕೂ ಚಿಕ್ಕಣ್ಣ. ಅವ್ರನ್ನ ಕರ್ಕೊಂಬರೋಪಟ್ಟಿಗೆ ಇಷ್ಟೊತ್ತಾಗೋಯ್ತು. ಅದು ಯಾರೋ ಕಳ್ಳರ ಕೈ ಸಿಕ್ಕಾಕೊಂಬಿಟ್ಟಿದ್ರು. ಅಯ್ಯೋ, ಎಂಥ ಕೆಲಸ ಆಗೋಯ್ತಪ್ಪಯ್ಯ. ಆಮೇಲೆ ಏನು ಮಾಡಿದೆ? ಏನು ಮಾಡೋದು? ಅವ್ನ್ಕೊಂಡು ತದಕಿ ಕರ್ಕೊಂಡು ಓಡ್ ಬಂದ್ಬಿಟ್ಟೆ. ಒಳ್ಳೆ ಕೆಲಸ ಆಯ್ತಲ್ಲಪ್ಪ. ಅಯ್ಯೋ, ಹೋಗು ನಡಪ್ಪ. ನಡಿ ಟೈಮ್ ಆಯ್ತು. ನಡಿ ಮಲ್ಕ ನಡಿ. ಏನು ಮಲ್ಕೊಳೋದು? ಹೋಗಮ್ಮ, ನಿದ್ದೆ ಎಲ್ಲ ಹೊಂಟೋಯ್ತ. ನಿದ್ದೆ ಬರಲ್ಲ, ಏನಿಲ್ಲ. ಅಯ್ಯ ಮಲ್ಕೊಂಡ್ರೆ ಸ್ವಲ್ಪ ಒತ್ತಲಾಡಿದ್ರೆ ನಿದ್ದೆ ಬರ್ತದೆ. ನಡಪ್ಪ ಮಲ್ಕ ನಡಿ. ಇವೆಲ್ಲ ಮಾಡಿದ್ರು ಆ ಯಮ್ಮನ ಮಾತಾಡೋದು ಮಾತ್ರ ನಿಲ್ಸಲ್ಲ. ಬಾಯಿಗೆ ಬಂದಂಗೆ ಮಾತಾಡ್ತಾ ಇರ್ತಾಳೆ. ಅಯ್ಯೋ, ಆ ಯಮ್ಮನ ಕತೆ ನಮ್ಗೆ ಏನಾಗಬೇಕಪ್ಪ? ಏನಾಗಬೇಕು ಹೇಳು ನೀನೆ? ಸರಸ್ವತಿ ಚಿಕ್ಕವನ ಮಗ ನೋಡ್ಬೇಕು ನೀನು. ಅವ್ರೇನು ಅಂತಾರ ನಿನ್ನ? ನಿಮ್ಮ ಅಪ್ಪನೇನೇನು ಅಂತಾನ? ಏನು ಅನ್ನಲ್ಲ. ಏನೋ ಹಿಂದೆ ಮನ್ಸಿಗೆ ಬೇಜಾರಮ್ಮ. ಅಮ್ಮನ ನೋಡ್ತಿರಾಗಲ್ಲ ನಂಕ. ಆ ಯಮ್ಮನ ಕತೆ ಏನೋ. ನಡಪ್ಪ ನೀನು ಮಲ್ಕ ನಡಿ. ಆಯ್ತು. ಏನು ಬೆಳಗ್ಗೆ ಹೊಟ್ಟೆ ಕಳಿಸ್ತಾಯ್ತಲ್ಲ. ಬಾಕಿ ಕಸ ಹೋಗ್ಬೇಕು. ಇನ್ನು ಎಮ್ಮೆ ಹತ್ರ ಎಲ್ಲ ಕ್ಲೀನ್ ಮಾಡಬೇಕು, ಹಾಲು ಕರಿಬೇಕು. ಏನಿದು ಹೊಟ್ಟೆ ಕಳಿಸ್ತೈತೆ? ಬಾಬಾ, ರಾತ್ರಿ ತಿಂಡಿ ಏನು ಗುಳಿಗಿಳಿ ಜಾಸ್ತಿ ತಿಂದ್ಬಿಟ್ನಾ? ಏನಾಯ್ತು? ಇದೇನಿದು ಇವತ್ತುಟ್ಟಕ್ಕೆ ಒಂತಿಗೆ ಮಾಡ್ಕೊತಾಳೆ. ಅತ್ತೆ ಯಾಕೆ ಸಾವಿತ್ರಿ, ಅದೇನು ತಿಂದೆ? ಕದ್ದು ಮುಚ್ಚೆ ಏನು ತಿಂದಿತ್ತೇಳ? ಅದಕ್ಕೆ ವಾಂತಿಗ್ಲತ್ತವ ಬೆಳಗ್ಗೆನೆ. ಏನು ತಿಂದಿಲ್ಲಕ್ಕ. ಯಾಕೋ 3-4 ದಿವಸದಿಂದ ಸುಸ್ತು, ತಲೆ ಸುತ್ತೋದು, ವಾಂತಿಗ್ಲಕ್ಕ. ಇವೆಲ್ಲ ಬಸ್ರಂಗ್ ಸಿಲ್ಕಾಗೋದು. ನಿಂಗೆ ಯಾಕೆ ಆತವೆ? ಅದೇನೋ ತಿಳಿತಾ ಇಲ್ಲಕ್ಕ ನಂಗೆ. ಅತ್ತೆ ಯಾಕೆ ಬೈಲೆ? ಅತ್ತೆ ಏನೋ ಸಾವಿತ್ರಿಕ ಹೊಟ್ಟೆ ತೊಳ್ಸೋದಂತೆ, ತಲೆ ಸುತ್ತದಂತೆ, ಸುಸ್ತಂತೆ, ಇವಾಗ ವಾಂತಿಗೆ ಮಾಡ್ಕೊಂತ ಇದ್ಲು. ಯಾಕೆ? ಏನು ತಿಂದೆ? ಏನೋ ತೋಟದತ್ರ ಅರ್ಶಿನ್ಕಾಯಿಗಳು ಅವು ಇವು ಹಸ ಬಸ ಅಂತ ತಿಂತಿರ್ತಾಳೆ. ಅದೇನೋ ಜೀನ್ ಶಕ್ತಿ ಆಗಿರಲ್ಲ. ಸರೋತದ್ ಬಿಡು, ಹೋಗು.
ಅಲ್ಲಿ ಕೆಲಸ ಮಾಡೋಗು, ಹಾಲು ಕರಿ ಹೋಗು. ಹೋಗಿ ಸರತ್ತದ್ರ ಅಷ್ಟೊತ್ತು ಏನು ಆಗ್ಬಾರ್ದೇನಾಗಿಲ್ಲ, ಹೋಗು. ಅಲ್ಲತ್ತೆ ತಲೆ ಸುತ್ತೋದು, ವಾಂತಿಗೆ ಬರೋದು, ಸುಸ್ತಾಗೋದು ಎಲ್ಲ ಬಸ್ರಂಗ್ ಸಿಗುತ್ತಲ್ಲ, ಇವಳಿಗೆ ಯಾಕೆ ಬಂತು? ಇಲ್ಲೇನು ಬಸ್ರಾಗವಳ? ಅಯ್ಯ ಬಸ್ರಿನೂ ಇಲ್ಲ, ಬಾಣಂತಿನೂ ಇಲ್ಲ, ಎತ್ತು ಹೋಗೆ. ಹೋಗು ಕೆಲಸ ನೋಡೋಗು. ಅದೇನು ಒಟ್ಟಿಟ್ಕೊಂಡು ಹಂಗೆ ನಿಂತ್ಕೊಂಡಿದ್ಯಾ? ಹಾಂ, ಯಾಕೋ ಜಾಸ್ತಿ ಸುಸ್ತಾತೈತತ್ತೆ. ಈ ನಡುವೆ ಹಂಗೆ ತಲೆ ಸುತ್ತು ಬರ್ತೈತೆ ಒಂದೊಂದ್ಕಿತ. ಒಂದ್ರಷ್ಟು ಕೂತ್ಕೊಂತೀನತ್ತೆ. ಅಲ್ಲೇ ಒತ್ಬಿಟ್ಟಕ್ಕೆ ನೀನು ಕೂತ್ಕೊಂಬಿಟ್ರೆ ಮನೆಗೇನು ಕೆಲಸ ಇಲ್ಲ? ಹಾಂ, ಆ ಪಾತ್ರೆಗಳು ಒಂದು ಮಕ್ಕಳಿಗೆ ತುಂಬಿಕ್ಕಿದ್ದೀನಿ, ಆ ಪಾತ್ರೆ ಮುಚ್ಚಬೇಕು. ಇನ್ನು ಎಮ್ಮೆ ಹತ್ರ ಕಸರು ಗುಡ್ತಿಲ್ಲ, ಇನ್ನು ಹಾಲು ಕರ್ತಿಲ್ಲ, ಬಾಗಿಲಿಗೆ ನೀರು ಹಾಕಿಲ್ಲ. ನೀನು ಕೂತ್ಕೊಂಬಿಟ್ರೆ ಆಗ್ತದೇನೆ? ಮಾಡ್ತೀನತ್ತೆ, ಮಾಡ್ತೀನಿ. ಒಂದ್ರಷ್ಟೊತ್ತಂಗೆ ಸುಧಾರಿಸ್ಕೊಂತೀನಿ. ಅತ್ತೆ ವಾಂತಿಗೆ ಬರ್ತೈತತ್ತೆ. ಅತ್ತೆ ಏನಾನ ಮಾಡತ್ತೆ, ಹೊಟ್ಟೆ ತೊಳಸ್ತೈತತ್ತೆ. ಆ ತೋಟದತ್ರಕ್ಕೆ ಹೋದಾಗ ಹಲಸಿನಕಾಯಿಗಳು, ಸೇಬಕಾಯಿಗಳು, ಆಳು ಮುಳು ತಿನ್ನೋದು, ಮನೆಗೆ ಬಂದು ಈ ಪಾತ್ರೆ ಬೀಳೋದು. ಇದಂತ ತಲೆನೋವು. ಲೇ ಏನೇ ಅದು ಒತ್ತುಡ್ತಾನೆ ಮನೆ ಮುಂದೆ ನಿಂದು ರಾಮಾಯಣ? ಏನೋ ನಿನ್ ಸಸ್ಕ ವಾಂತಿಗಳು ತಲೆ ಸುತ್ತೋದು ಸುಸ್ತಂತೆ. ಒತ್ತುಡ್ತಾನೆ ಕೂತ್ಕೊಂಡವಳು. ಇಲ್ಲಿ ಮಾಡೋದೇ ಕೆಲಸ, ಮನೆ ಕೆಲಸ. ಎಲ್ಲಿನ ಕೆಲಸ ಅಲ್ಲೇ ಬಿದ್ದದೆ. ಅಷ್ಟೊತ್ತು ಕೂತ್ಕೊಳ್ಳಿ ಬಿಡು. ಸರೋಜಿ ಇಲ್ಲ, ಸರೋಜಿ ಮಾಡ್ತಾಳೆ. ಏನು ಸೌದೋಗ್ಬಿಡ್ತಾಳೆ ಮಾಡಿದ್ರೆ. ಅವಳಿನ ಬಾಣಂತಿ, ಇನ್ನು ಇವಾಗ 1.5 ತಿಂಗಳಾಗದೆ. ಅವಳೇನು ಕೆಲಸ ಮುಟ್ಕೊಡ್ತು. ಪರವಾಗಿಲ್ಲ ಏನು ಮಾಡಿದ್ರೆ ಏನು ಜಾಡ್ಯವಾಗಲ್ಲ. ಹೋಗ್ಲಿ ಇಬ್ರು ಸರಿ ಏನೋ ಕೆಲಸ ನೋಡೋಗ್ರಿ. ಏನು ಹುಡುಗಿ ಒಂದು ದಿವಸ ಹೆಚ್ಚು ಕಮ್ಮಿ ಆಯ್ತು ಅಂತ ಕೂತ್ಕೊಂಡ್ರೆ ಏನಿದು ಈ ಪಾಠಗಳು ಬೀಳ್ತೀಯ ನೀನು? ನಿಂಗೆ ಎಷ್ಟು ಕೂತ್ರೋ ಮಾನ ಮರ್ಯಾದೆ ಇಲ್ಲ ನಿಂಕ. ಯಾಕಮ್ಮ ಏನಾಯ್ತದೆ? ಮವ 3-4 ದಿವಸದಿಂದ ತಲೆ ಸುತ್ತೋದು, ವಾಂತಿಗಳು, ಸುಸ್ತು ಮವ. ಹೇಳಿದ್ರೆ ಪಂಡಿತ್ರ ಹತ್ರ ಏನೇನು ಇಸ್ಕೊಂಬಂದು ಕೊಡ್ತಾ ಇದ್ನಾ? ಹಾಂ, ಅಲ್ಲಿ ಮೇಲಾಗಿಲ್ಲ ಅಂತಂದ್ರೆ ಹಾಸ್ಪಿಟ್ಲ್ ತನಕ ಕರ್ಕೊಂಡು ಹೋಗ್ತಾ ಇದ್ನಾ? ನೀನು ಯಾಕೆ ಹೇಳಿದ್ರೆ ಹಿಂಗಿದ್ಬಿಟ್ರೆ ಹೆಂಗಮ್ಮ? ಹಾಂ, ಇಲ್ಲ ಮವ, ಆವಾಗ ಹೋಗಂಗೆ ಆಗ್ತದಷ್ಟೇ. ಅಯ್ಯೋ ಒಳ್ಳೆ ಹುಡುಗಿ ನೀನು. ಅಯ್ಯೋ ಆಗಬಾರದು, ಏನಾಗಿಲ್ಲ ಬಿಡಪ್ಪ. ನಿನ್ ಸೊಸೆಕ ಏನು ಹಲಸಿನಕಾಯಿಗಳು ಅವ ಇವ ತಿಂದಿರ್ತಾಳೆ, ಅದಕ್ಕೆಲ್ಲ ವಾಂತಿಗಳಾಗಿರ್ಬೇಕು. ಎದ್ದೇಳಮ್ಮ ಎದ್ದೇಳು, ಹೋಗಿ ಮಲ್ಕೋಗು ರೊಷ್ಟೊತ್ತು. ಆಮೇಲೆ ಕೆಲಸ ಮಾಡಿದ್ರೆ ಆಯ್ತು. ಕೆಲ್ಸಕ್ಕೆ ನಿಂತಿದ್ದೆ ಯಾವಾಗ್ಲೂ. ಹೋಗಿ ರೊಷ್ಟೊತ್ತು ಮಲ್ಕೋಗಿ ಸುಧಾರಿಸ್ಕೊ ಹೋಗ್ಲು ಅಷ್ಟೊತ್ತು. ಬೇಡ ಮವ, ಕೆಲಸ ಇದೆ. ಬೆಳಗ್ಗೆನೆ ಏನು ಕೆಲಸ ಮಾಡ್ತೀರಾ? ಮಲ್ಕೊಳಕ್ ಮನ್ಸು ಮಾರಲ್ಲ ಮವ. ಸಾವಿತ್ರಮ್ಮ ಯಾಕಮ್ಮ? ಅದೇನೋ ನೋಡು, ಆ ಮಗು ತಲೆ ಸುತ್ತಂಗೆ ಬಂತೇನೋ ನೋಡೆ. ಲೇ ಸಾವಿತ್ರಿ ಲೈ, ಏನೈತೆ? ಎದೇಳ ಮೇಕ. ಎಲ್ಲಿನ ಕೆಲಸ ಅಲ್ಲೇ ಬಿದ್ದದೆ. ಹಿಂಗೆ ತಲೆ ಸುತ್ತಲ್ಲ ಬಿತ್ಕೊಂಬಿಟ್ರೆ ಇಲ್ಲಿ ಮಾಡೋದೇಡುವ? ಅಲ್ಲೇ ಬುಟ್ಟಿ ಏನಾಗದೆ ನೋಡು. ಆ ಮಗುಕ್ಕಂತ ನಾನಂದ್ರೆ ಕೆಲಸ ಹೇಳ್ತಾ ಇದೀಯಾ? ನಿನ್ಗಿನ್ನ ವಾಂಚ್ತಾ ಇರಬೇಕು. ಎತ್ತರ ಒಂದು ಕುಂತಿರೋ ಒಂದು. ಅಲ್ಲಿವರೆಗೂ ನೀನು ಬುದ್ಧಿ ಕಲಿಯಲ್ಲ. ಕರ್ಕೊಂಡೋಗಿ ಮಲ್ಸೋಗಿ ಒಳಗೆ ಹೋಗಿ ಪಂಡಿತನ ಕರ್ಕೊಂಬರ್ತೀನಿ. ಪಂಡಿತರು ನಾನು ಕರ್ಕೊಂಬರೋದು? ಏನೋ ತಲೆ ಸುತ್ತು ಬಂದಿರ್ಬೇಕು ಬಿಡು. 3-4 ದಿವಸದಿಂದ ಹಂಗೆ ಆಗ್ತದೆ ಅಂದ್ಲಲ್ಲ. ಏನು ಅವಳಿಗೇನು ಜಾಡ್ಯವಿಲ್ಲ ನೋಡೋ. ಬೆಳಗ್ಗೆ ಏಟಿಗೆ ತಿನ್ಬೇಡ ನನ್ನ ಕೈಗ. ಅಲ್ಲ ಮವ, ಏನು ಮವ ನೀನು? 4 ಜನ ಬುದ್ಧಿ ಹೇಳೋನಾಗಿ ಅರ್ಥಕ್ಕೆ ಇಷ್ಟು ವಯಸ್ಸಾಗೈತೆ ಹೋಯ್ತೀಯಲ್ಲ ನೀನು. ನೋಡಿದವ್ರು ಏನು ಅನ್ಕೊಳಲ್ಲ. ಈ ಮತ್ತೆ ಕರೆಕ್ಟಾಗಿದ್ದರೆ ನಾನು ಯಾಕಮ್ಮ ಹೋಯ್ತೀನಿ? ನಾನು ಯಾಕೆ ಹೋಯ್ತೀನಿ? ಕರೆಕ್ಟಾಗಿತ್ತಾಳೆ ಅವಳು ಬಾಯಿ, ಅದು ಬಚ್ಚಲದು. ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಹುಡುಗಿ ತಲೆ ಸುತ್ತು ಬಿತ್ತವಳೆ. ಮಾತಾಡೋ ಮಾತುಗಳು ನೋಡಿ ಇವಳು ಹೆಂಗೆ ಮಾತಾಡ್ತಾಳೆ. ಅದೇ ನೀನು ತಲೆ ಸುತ್ತು ಬಿದ್ದೋಗೋ. ಈ ಊರಿನ ಕಿತ್ತು ಇನ್ನೊಂದು ಊರಿಗೆ ಹಾಕ್ತಾಳೆ. ಆರ್ಭಟ ಮಾಡ್ತಾಳೆ. ಏನೋ ಒಬ್ರಿಗೊಂದು ನ್ಯಾಯನಾ? ನೋಡುವ, ನಾನು ಪಂಡಿತರನ್ನ ಕರ್ಕೊಂಬರೋ ಪಟ್ಟಿಗೆ ಎತ್ಕೊಂಡೋಗಿ ಒಳಗೆ ಮಲಸಿರ್ಬೇಕು. ಇಲ್ಲ ಅಂತಂದ್ರೆ ಗಾಶರ ಬಿಡಿಸ್ಬಿಡ್ತೀನಿ ಇಬ್ಬರು. ಅಯ್ಯ ಮತ್ತು ತಗೋ ಹೋಗು. ಲೇ ಬರಲೇ, ಎವಳೆ ಸರೋಜೆ, ಬಾ ಇಟ್ಕ ಬಾ. ಅಯ್ಯ ನನ್ನ ಕೈಲಿ ಆಗಲ್ಲ, ಹೋಗತ್ತೆ. ಆಗಲ್ಲ ನನ್ನ ಕೈಲಿ. ಎತ್ಕಳೆ 24 ಗಂಟೆ ನೀನು ಚಾಕ್ರಿ ಮಾಡ್ತಾ ಇರ್ತಾಳೆ. ಅವಳು ಎತ್ಕೊಂಡೋಗಿ ರೂಮಾಗ ಮಲ್ಸಕ್ಕೆ ನಿಂಗೆ ಮೈ ಬಾರ. ಬಾಣಂತಿ ಅದು ಇದು ಆಸಾಪಾಸ ಅಂತ ತಿಂತಾ ಇರ್ತೀಯ. ತಿರ್ಗಿ ನೋಡಿದ್ರೆ ಒಂದು ಕೆಲಸ ಮಾಡಲ್ಲ. ಎತ್ಕಳೆ ಅವಳನ್ನ. ಹೋಗತ್ತೆ, ನನ್ನ ಕೈಲಿ ಆಗಲ್ಲ. ಲೇ ಶಿಕೋನೆ. ಯಾಕಮ್ಮ? ಅಯ್ಯೋ ಸಾವಿತ್ರಿ ಯಾಕೆ ಹೆಂಗೆ ಮಲ್ಕೊಂಬಿಟ್ಟಿದ್ದೀಯ? ಎದ್ದೇಳೆ. ಏನು ಮಾಡಿದೆ ಸಾವಿತ್ರಿನ? ನಾನು ಅಷ್ಟೇ. ಇನ್ನ ಸಾವಿತ್ರಿ ಸುದ್ದಿಗೆ ಹೋದ್ರೆ ನಾನು ಒಯ್ದಾಕ್ಬಿಡ್ತೀನಿ ನಿನ್ನ. ಯಾಕೆ ಏನು ಮಾಡಿದೆ ಅವಳನ್ನ? ನಾನೇನು ಮಾಡಿಲ್ಲ, ಅವಳೇ ತಲೆ ತಿರ್ಗಿ ಬಿದ್ದೋದ್ಲು. ಸಾವಿತ್ರಿ ಎತ್ಕೊಂಡೋಗಿ ಒಳಗೆ ಮಲ್ಸೋಗೋ. ನಿಮ್ಮ ಅಪ್ಪನ ಪಂಡಿತರನ್ನ ಕರ್ಕೊಂಬರ್ತಾನೆ. ಸಾವಿತ್ರಿ ಮಲಗ್ಸೋಗೋ ಒಳಗ.